ஸ்ரீகுருभ्यो நமः. ஆண்டாள் திருவடிகளே சரணம். தூமணி மாடத்து சுற்றும் விளக்கெரிய தூபம் கமழ்ற தோயில் அணிமேல் கண்வளரும் மாமான் மகளே மணிக்கதவம் தாழ்த்திரவாய் மாமீரவளை எழுப்பிரோ உன்மகள் தான் ஊமையோ அன்றி செவிடோ ஆனந்தலோ ஏம பெருந்தூயில் மந்திரப்பட்டாலோ மாமாயன் மாதவன் வைகுந்தனென்றென்று நாமம் பலவும் ನವಿನ್ರೇಲೋರೆಂಬವಾಯ್. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಆಂಡಾಳ್ ದೇವಿಯು ಇನ್ನೊಬ್ಬ ಗೆಳತಿಯನ್ನು ಎಬ್ಬಿಸಲು ಹೋಗುತ್ತಿದ್ದಾರೆ. ರಾಜಭವನದಂತಹ ಒಂದು ಸುಂದರ ಸೌಧದ ಮುಂದೆ ಬಂದ ಗೆಳತಿಯರು ಆ ಮನೆಯ ಹುಡುಗಿಯನ್ನು ವ್ರತಕ್ಕೆ ಆಮಂತ್ರಿಸುತ್ತಿದ್ದಾರೆ. ಅವಳು ಕೂಡ ಇನ್ನೂ ನಿದ್ರೆಯಲ್ಲಿಯೇ ಇದ್ದಾಳೆ. ರತ್ನ ಖಚಿತವಾದ ಈ ಮಹಲಿನಲ್ಲಿ ಸುತ್ತಲೂ ದೀಪಗಳು ಬೆಳಗುತ್ತಿವೆ. ಧೂಪದ ಸುಗಂಧವು ಎಲ್ಲೆಡೆ ಹರಡಿವೆ. ಅಂಸತೂಲಿಕಾ ತಲ್ಪದಲ್ಲಿ ಹಾಯಾಗಿ ಮಲಗಿರುವ ಮಹಾಮಹಿಮನ ಮಗಳೇ ಏಳು. ರತ್ನಗಳಿಂದ ಅಲಂಕೃತವಾದ ಬಾಗಿಲನ್ನು ತೆರೆ. ಅವಳು ಏಳದಿರಲು ಅವಳ ತಾಯಿಯನ್ನು ಕುರಿತು ಮಾತನಾಡುತ್ತಿದ್ದಾರೆ. ಅಮ್ಮ, ನಿಮ್ಮ ಮಗಳನ್ನು ನೀವಾದರೂ ಎಬ್ಬಿಸಿ. ಅವಳೇನು ಕಿವಿಡಿಯೋ, ಮೂಗಿಯೋ ಅಥವಾ ಮಹಾಸೋಮಾರಿಯೋ? ಇಂತಹ ಗಾಢನಿದ್ರೆಯೇ ಕಾರಣವೇನು? ಜ್ಞಾನವಿಲ್ಲದಂತೆ ಮಲಗಿರಲು ಯಾರಾದರೂ ಮಂತ್ರ ಹಾಕಿದ್ದಾರೆಯೇ? ಮಹಾಮಹಿಮನು ಆಶ್ಚರ್ಯ ಚೇಷ್ಟಿತನು ವೈಕುಂಠಾಧಿಪತಿಯೂ ಆದ ಶ್ರೀಮನ್ನಾರಾಯಣನ ನಾಮಸ್ಮರಣೆ ಮಾಡೋಣ. ಸಖಿಯೇ ಎದ್ದೇಳು. ಆಂಡಾಳ್ ತಿರುವಡಿಗಳೇ ಶರಣಂ. ಶ್ರೀ ಗುರುಭ್ಯೋ ನಮಃ.